ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಸೊ ನಾಳೆ ನಡೆಯಲಿರುವಂತಹ ನಿಮ್ಮ ಕನ್ನಡ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಸಂಪೂರ್ಣ ಕೀ ಉತ್ತರಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ನಾಳೆ ಬರೆಯೋ ಎಕ್ಸಾಮ್ಗೆ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳಿವು. ಸೊ ನಮಗೆ ಹ್ರಸ್ವ ಸ್ವರಗಳು ಗೊತ್ತಿದೆ ಮಕ್ಕಳ. 4 ಆಪ್ಷನ್ನಲ್ಲಿ ಆಪ್ಷನ್ ಬಿ ನಲ್ಲಿರುವಂಥ ಆ, ಇ, ಉ, ರು, ಎ, ಓ ಸರಿಯಾಗಿರುವ ಉತ್ತರ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಬಣ್ಣಗೆಟ್ಟಿತು ಪದವು ಕನ್ನಡದ ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಇದರಲ್ಲಿರುವಂತಹ ಸಂಧಿ ಬಣ್ಣ ಪ್ಲಸ್ ಕೆಟ್ಟಿತು, ಬಣ್ಣಗೆಟ್ಟಿತು. ಇದು ಒಂದು ಆದೇಶ ಸಂಧಿಗೆ ಉದಾಹರಣೆಯಾಗಿರುವಂತಹ ಒಂದು ಸಂಧಿಯಾಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ತಲಗಾಡುಗೊಂಡನಿಗೆ ಜಯವಾಗಲಿ. ಸೊ ಈ ವಾಕ್ಯದಲ್ಲಿ ಜಯವಾಗಲಿ, ಸೊ ಜಯವಾಗಲಿ ಅನ್ನೋದು ವಿದ್ಯಾರ್ಥಕ ಕ್ರಿಯಾಪದವಾಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂತಹ ಉತ್ತರ. ನಾಲ್ಕನೇ ಪ್ರಶ್ನೆ, ಹೆಮ್ಮರ ಪದವು ಸಮಾಸದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಸೊ ಹೆಮ್ಮರ ಹಿರಿದಾದ ಪ್ಲಸ್ ಮರ ಹೆಮ್ಮರ ಆಗ್ತದೆ. ಅದೊಂದು ಕರ್ಮಧಾರೆಯ ಸಮಾಸ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಐದನೇ ಪ್ರಶ್ನೆ, ಎದ್ದೇಳು ಪುಟ ಬೇಗ ಬೇಗ ಸಿದ್ಧನಾಗು. ಸೊ ಇಲ್ಲಿ ಬೇಗ ಬೇಗ ಅನ್ನೋ ಪದ ಏನನ್ನ ಹೇಳುತ್ತೆ ಅಂದರೆ ಅದು ದ್ವಿರುಕ್ತಿ ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ ದ್ವಿರುಕ್ತಿ ರೈಟ್ ಆನ್ಸರ್. ಆರನೇ ಪ್ರಶ್ನೆ, ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು. ಸೊ ಗೆರೆ ಎಳೆದ ಪದದಲ್ಲಿರುವ ಬಳಕೆಯಾಗಿರುವ ಲೇಖನ ಚಿಹ್ನೆ ಕೇಳಿದರೆ. ಸೊ ಬ್ರಹ್ಮ ವಿದ್ಯಾಭಾಸ್ಕರ, ಸೊ ಅಲ್ಲಿರುವಂತಹ ಒಂದು ಚಿಹ್ನೆ ಯಾವುದಪ್ಪ ಅಂದರೆ ಅದು ವಾಕ್ಯ ವೇಷ್ಟನ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸೊ ಇಲ್ಲಿ 4 ಪ್ರಶ್ನೆಗಳಿದ್ದಾವೆ. 7ನೇ ಪ್ರಶ್ನೆ, ಹರ್ಷ ಹರುಷ, ಪರೀಕ್ಷಿಸು ಪರೀಕ್ಷಿಸು. ಮ್ಯಾಲೆ ಗ್ರಾಂಥಿಕ ರೂಪ, ಇದು ಮೇಲೆ, ಇಚಾರ ವಿಚಾರ. ನೆಕ್ಸ್ಟು ಮನುಷ್ಯ ಒಂದು ರೂಢನಾಮಕ್ಕೆ ಬರುವ ಪದ, ವಿದ್ಯಾರ್ಥಿ ಅನ್ವರ್ಥನಾಮ. ನೆಕ್ಸ್ಟ್ ಸಪ್ತಮಿ ಅಧಿಕರಣ, ಭಿಕ್ಷೆಗೆ ಸಂಪ್ರದಾನ. ಸೊ ಇಲ್ಲಿ ನಮಗೆ ಕಾರಕಾರ್ಥಕಗಳನ್ನು ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ಕಾರಕಾರ್ಥಕಗಳನ್ನು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಇಲ್ಲಿ 7 ಪ್ರಶ್ನೆಗಳು ಬರ್ತವೆ. ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ 10ನೇ ಕ್ಲಾಸಿನ ಪ್ಯಾಟ್ರನ್ ಏನಿರುತ್ತೋ ಅದೇ ಪ್ಯಾಟ್ರನಲ್ಲಿ ನಿಮಗೆ 9th ಸಹ ಎಕ್ಸಾಮಲ್ಲಿ ಕ್ವಶನ್ ಕೇಳುವಂಥದ್ದು. ಹಾಗಾಗಿ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 11ನೇ ಪ್ರಶ್ನೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು. ಸೊ ಅದು ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. ವಾಕ್ಯ ಪೂರ್ತಿ ಬರೀರಿ. 12ನೇ ಪ್ರಶ್ನೆ, ಜಯಪುರದ ಜನರಿಗೆ ಯಾವ ಯಾವ ಬಣ್ಣ ಇಷ್ಟ. ಸೊ ಕಪ್ಪು, ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು. 13ನೇ ಪ್ರಶ್ನೆ, ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು. ಸೊ ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. 14ನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು. ಸೊ ದೇಶಿ ಭಾಷೆಯಾಗಿದ್ದಂತಹ ಸಂಸ್ಕೃತವನ್ನು ಕಲಿಯಲಿ ಎನ್ನುವುದು ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆಯಾಗಿತ್ತು. 15ನೇ ಪ್ರಶ್ನೆ, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು. ಸೊ ಚಿತ್ಕರಿಸಿದವು. 16ನೇ ಪ್ರಶ್ನೆ, ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯು ಬಂತು ಎಂದು ಹೇಳಲು ಕಾರಣವೇನು. ಸೊ ಯಾಕೆ ನಗೆ ಬಂತು ಅಂತ ಹೇಳಿದ್ರೆ, ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯು ಬೇಕೆ, ನನ್ನನ್ನು ಕೊಲ್ಲಲು ಚಕ್ರ ಬೇಕೆ, ಅದು ನನ್ನ ದೇಹದಲ್ಲಿ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿಮಗೆ ಶರಣಾಗುತ್ತೇನೆ. 17ನೇ ಪ್ರಶ್ನೆ, ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ ಬಿರುದು ಯಾವುದು. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಪರರಾಜರ ಕಣ್ಣುಗಳನ್ನು ಕಿಸುಕಿರಾದವು. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 18ನೇ ಪ್ರಶ್ನೆ, ಅವಳಿ ದೇಗುಲಗಳ ವೈಶಿಷ್ಟ್ಯತೆ ಏನು. ಸೊ ಅವಳಿ ದೇಗುಲಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿರಬೇಕು. ಸೊ ವೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಇದರ ಲಾಲಿತ್ಯವಿದೆ. ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆಯು ನೆಲೆಗೊಂಡಿರಬೇಕು. ಇದಿಷ್ಟು ಆನ್ಸರನ್ನು ಅದಕ್ಕೆ ಬರೆಯಿರಿ. 19ನೇದು, ದೂತನು ಹೇಗಿರಬೇಕು. ಸೊ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ವಿದ್ವಾಂಸರನ್ನು ದೂತನಾಗಿ ನೇಮಿಸಿಕೊಳ್ಬೇಕು. ದೂತನು ಕಾರ್ಯಸಮರ್ಥನು, ಪ್ರತಿಭಾಶಾಲಿಯೂ ಆಗಿರಬೇಕು, ಸತ್ಯವಂತನಾಗಿರಬೇಕು. ಸೊ ಇದೆಲ್ಲ ವ್ಯಕ್ತಿತ್ವಗಳನ್ನು ನೀವಲ್ಲಿ ಬರೀಬೇಕಾಗುತ್ತೆ.
20ನೇ ಪ್ರಶ್ನೆ, ಸ್ಟಾಲಿನ್ ರವರು ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನನ್ನ ಹೇಳಿದರು? ಸೊ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದು, ನೀವು ನಮ್ಮನ್ನು ಬಿಟ್ಟು ಹೋಗ್ತಿರುವುದು ತುಂಬ ದುಃಖವಾಗಿದೆ ಅಂತ ಹೇಳ್ತಾರೆ. 21ನೇದು, ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನವರು ಏನು ಹೇಳಿದ್ದಾರೆ? ಸೊ ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸಂಸ್ಕೃತಿಯತ್ತ ಒಯ್ಯುವಂತಹ ಒಂದು ಸಾಧನ ಮಾರ್ಗ ಅಂತ ತಿಳಿಸಿದ್ದಾರೆ. ಸೊ ಅದಷ್ಟನ್ನು ನೀವು ಬರಿಬೇಕಾಗುತ್ತೆ. 22ನೇ ಪ್ರಶ್ನೆ, ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು? ಸೊ ಲಕ್ಷ್ಮೀವರನೇ ಮುಕುಂದ ಮುರಾರಿ, ಜಯವು ನಿನ್ನದೇ ಎನ್ನುತ್ತಾ ನಮಸ್ಕರಿಸಿ ಮತ್ತೆ ಎದ್ದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿತಾರೆ. 23ನೇ ಪ್ರಶ್ನೆ, ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ? ಸೊ ನವಭಾವ, ನವಜೀವ, ನವಶಕ್ತಿ ತುಂಬಿಸುವಂತಹ ಹಾಡನ್ನು ಹಾಡಬೇಕು. ಹಾಡು ಬದುಕಿನಲ್ಲಿ ಗತಿಯಲ್ಲಿ ಹೊಸ ಪ್ರಗತಿಪರ ಬದಲಾವಣೆ ತರುವಂಥದ್ದಾಗಿರಬೇಕು. ಸೊ ಹೊಸ ಚೇತನ ತುಂಬಬೇಕು. ಅಂತಹ ಹಾಡುಗಳನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಕವಿ ಬಯಸಿದ್ದಾರೆ. 24ನೇ ಪ್ರಶ್ನೆ, ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ? ಜಗದ ಜನರ ಬಗೆಗೆ ಪುಟ್ಟ ಹಕ್ಕಿಯ ಮಾತೇನು? ಸೊ ಇದು ಸಹ ಈಸಿಯಾಗಿರುವಂತಹ ಪ್ರಶ್ನೆ ಮಕ್ಕಳ. 25ನೇ ಪ್ರಶ್ನೆ, ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಸಹಾಯ ಮಾಡಿದಂತಹ ತಪ್ಪಿಗೆ ರೊಸಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು, ಇನ್ನೊಂದು ಚನ್ನಭೈರಾದೇವಿಯವರು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು ಸಿದ್ಧರಾಗಿದೆ. 26ನೇ ಪ್ರಶ್ನೆ, ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಆಶಿಸುತ್ತಾರೆ? ಆಹಾ, ಬಹಳ ಚೆಂದಾಗಿದೆ, ರಯ್ಯ ಮಂಚಿದೆ, ಬಹಳ ಒಳ್ಳೆಯದು ಎಂದು ತೆಲುಗಿನವರು, ಎಂಚ ಪೊರ್ಲಾಂಡ, ಬಹಳ ಚಂದವಾಗಿದೆ ಎಂದು ತುಳುವರು ಅತ್ಯಾಸಕ್ತಿಯಿಂದ ಕೇಳಿ ಹೊಗಳಬೇಕು ಎಂದು ಬಯಸಿದ್ದಾರೆ. 27ನೇ ಪ್ರಶ್ನೆ, ಭರತ ಚಕ್ರವರ್ತಿ ಹೋಲಗ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ. ಸೊ ಭರತ ಚಕ್ರವರ್ತಿಯು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾದಂತಹ ಆಸ್ಥಾನ ಭವನದಲ್ಲಿ ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಕಾಂತಿಯಿಂದ ಶೋಭಿಸುತ್ತಿರುವನು, ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸಿದನು. ಸೊ ಇದೇ ರೀತಿ ನೀವು ವರ್ಣಿಸಿ ಬರೀಬೇಕಾಗುತ್ತೆ. ಸೊ 5th ಮೇನಲ್ಲಿ ಬಂದರೆ ಕವಿಗಳ ಕಾಲ ಸ್ಥಳ ಕೃತಿ ಪ್ರಶಸ್ತಿಯನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಇಲ್ಲಿ ಇಬ್ಬರು ಕವಿಗಳ ಬಗ್ಗೆ ಕೊಡ್ತಾರೆ ಮಕ್ಕಳ. ಸೊ ಇದೇ ರೀತಿ ವಾಕ್ಯ ರೂಪದಲ್ಲಿ ಬರಿಬೇಕು. ಇಲ್ಲಿ ಶಿವರಾಮ್ ಕಾರಂತ ಮತ್ತು ಕಯ್ಯಾರ ಕಿನ್ನಾರಯ್ಯವರ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ಕೊಟ್ಟಿರುವಂತಹ ಒಂದು ಪ್ಯಾಟ್ರನ್ನಲ್ಲೇ ಬರೀಲಿಕ್ಕೆ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಹೋಗ್ತಾ ಇದೆ, ಅದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6th ಮೇನಿಗೆ ಬಂದರೆ ಇಲ್ಲಿ ಛಂದಸ್ಸನ್ನು ಬರಿಬೇಕಾಗುತ್ತೆ. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ತದನಂತರ ಬರಿಬೇಕು. ಸೊ ಇಲ್ಲಿ 2 ಲೈನ್ ಇದೆ ಅಂತ ನೋಡಿ, ನಿಮಗೆ ಒಂದು ಕ್ಲೂ ಇರಲಿ. 1 ಲೈನ್ ಇದ್ದರೆ ಖ್ಯಾತ ಕರ್ನಾಟಕ ವೃತ್ತದಲ್ಲಿರ್ತದೆ, 2 ಲೈನ್ ಬಂದರೆ ಅದು ಕಂದ ಪದ್ಯಗಳು, 3 ಲೈನಲ್ಲಿದ್ದರೆ ಷಡ್ಬದಿಗಳಾಗಿರ್ತವೆ. ಒಂದು ಹಿಂಟನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಕಾವೇರಿಯಿಂದ ಮಾಗೋ ಧಾವರಿಯ ಮಿರ್ದನಾಡ ಕನ್ನಡದವಳು. ಸೊ ಇಲ್ಲಿ ನಮಗೆ ಕಂದ ಪದ್ಯವನ್ನು ಕೊಟ್ಟಿದ್ದಾರೆ. ಲಘು ಗುರುವನ್ನು ಹಾಕೊಳ್ತಾ ಹೋಗಿ ವಿಭಾಗಿಸಿ ನಿಮಗೆ 3 ಅಂಕಗಳು ಸಿಗ್ತದೆ. ತದನಂತರ ನೆಕ್ಸ್ಟ್ ಮೇನಲ್ಲಿ ಬಂದರೆ ಅಲಂಕಾರವನ್ನು ಬರಿಬೇಕಾಗ್ತದೆ. ಸೀತೆಯ ಮುಖ ಕಮಲ ಹರಳಿತು. ಸೊ ಇಲ್ಲಿ ಸೀತೆಯ ಮುಖವನ್ನು ಯಾವುದೇ ರೀತಿಯ ಅಭೇದ ಕಲ್ಪನೆ ಇಲ್ಲದೆ ಎರಡೂ ಸಹ ಒಂದೇ ಅನ್ನೋ ರೀತಿ, ಸೀತೆಯ ಮುಖ ಕಮಲನೆ ಅನ್ನೋ ರೀತಿ ವರ್ಣಿಸಲಾಗಿದೆ. ಹಾಗಾಗಿ ಇದು ಒಂದು ರೂಪಕ ಅಲಂಕಾರಕ್ಕೆ ಬರ್ತದೆ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಸೊ ಸಮನ್ವಯವನ್ನು ಬರೆದ್ರೆ 3 ಅಂಕ. ನೆಕ್ಸ್ಟ್ ನಿಮಗೆ ಗಾದೆ ಇರ್ತದೆ, ಯಾವುದಾದ್ರೂ ಒಂದು ಗಾದೆಯನ್ನು ಬರೀಬೇಕು. ಸೊ ಗಾದೆಯನ್ನು ಎಕ್ಸ್ಪ್ಲೈನ್ ಮಾಡಿ ಬರೆಯೋದಕ್ಕಿಂತ ಮುಂಚೆ ಫಸ್ಟು ನೀವು ಅದರ ಇಂಟ್ರಡಕ್ಷನಲ್ಲಿ ಸೊ ಎಲ್ಲ ಗಾದೆಗಳಿಗೂ ಒಂದೇ ರೀತಿ ಗಾದೆ ಜನಪದ ಜೀವನದ ಅನುಭವದ ನುಡಿಮುತ್ತುಗಳು. ಸೊ ಈ ರೀತಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಆ ರೀತಿ 1-2 ಲೈನ್ಸನ್ನು ಬರೆದು ತದನಂತರ ನೀವು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ 3 ಅಂಕಗಳು ಸಿಗುತ್ತೆ ಮಕ್ಕಳ. ಸೊ ಇನ್ನೊಂದು ಬೆಳ್ಳಗಿರುವುದೆಲ್ಲ ಹಾಲೆಲ್ಲ, ಅದು ಸಹ ಈಸಿಯಾಗಿದೆ, ಬರೀತೀರಾ. ನೆಕ್ಸ್ಟ್ ನಿಮಗೆ 9ನೇ ಮೇನಿಗೆ ಬಂದರೆ ಸಂದರ್ಭ ಸಾಮರಸ್ಯ ಇರ್ತದೆ. 18 ಅಂಕಗಳಿಗೆ 6 ಪ್ರಶ್ನೆಗಳು. 3ನೇ ಪ್ರಶ್ನೆ, ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಸೊ ಫಸ್ಟ್ ಆಯ್ಕೆಯನ್ನು ಬರೀರಿ. ಸೊ ಇದು ಬೆಳಗಿನ ತಾಣ ಜಯಪುರ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ. ಆಯ್ಕೆ ಬರೆದು ತದನಂತರ ಸಂದರ್ಭವನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಸ್ವಾರಸ್ಯವನ್ನು ಬರೀಬೇಕು. ಸೊ ಅಲ್ಲಿಗೆ 3 ಅಂಕಗಳಾಗ್ತದೆ. ತದನಂತರ 34ನೇ ಪ್ರಶ್ನೆ, 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು. ಸೊ ಇದನ್ನು ಸಹ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ. ಅಮ್ಮ ನೇತಾಕ್ಬಿಡಿ, ಅಲ್ಲೇ ಇಡಿ, ಅದನ್ನು ಐರನ್ನಿಗೆ ಇಡಬೇಕು. ನೆಕ್ಸ್ಟ್ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರಿಬೇಕಾಗುತ್ತೆ. 35ನೇ ಪ್ರಶ್ನೆ, ಆರ್ಥಿಕ ಪರಿಸ್ಥಿತಿ ನಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು
ಭಾವಿಸಲಿಲ್ಲ. ಸೊ ಆಯ್ಕೆ ಸಂದರ್ಭವನ್ನು ಸ್ವಾರಸ್ಯ ಬರೀರಿ. ಸೊ ಇದರ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಮಕ್ಕಳ. ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಬಹಳಷ್ಟು ಈಸಿ ಇದೆ, ಹಾಗಾಗಿ ನಿಮ್ಮ ಎಕ್ಸಾಮ್ಗೆ ಇದು ಯೂಸ್ಫುಲ್ ಆಗುತ್ತೆ. ಇದರಲ್ಲಿರುವಂತಹ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗಿ ಕೇಳುವ ಸಾಧ್ಯತೆಗಳಿರ್ತವೆ, ಹಾಗಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಳ್ಳಿ. ನೆಕ್ಸ್ಟ್ 10ನೇ ಮೇನಿಗೆ ಬಂದರೆ ಪದ್ಯ ಭಾಗ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ, ಯಾವುದೇ ವ್ಯಾಕರಣದ ತಪ್ಪಿಲ್ಲದೆ ನೀವು ಬರೆದ್ರೆ 4 ಅಂಕ ಇರುತ್ತೆ. 11ನೇ ಮೇನಿಗೆ ಬಂದರೆ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಅಡಕವಾಗಿರುವಂತಹ ಮೌಲ್ಯವನ್ನು, ಸಾರಾಂಶವನ್ನು ಬರೀಬೇಕಾಗುತ್ತೆ ಮಕ್ಕಳ. ಸೊ ಇಲ್ಲಿ ಹೊಸ ಹಾಡು ಪದ್ಯದಿಂದ ಕೊಟ್ಟಿದ್ದಾರೆ ಮಕ್ಕಳ. ಸೊ ಫಸ್ಟು ಆಯ್ಕೆಯನ್ನು ಬರೆದು, ಯಾರು ಬರೆದಿರುವಂಥದ್ದು ಕವಿಯ ಹೆಸರನ್ನು ಬರೆದು ಅದರ ಸ್ವಾರಸ್ಯವನ್ನು ನೀವು ಸಾರಾಂಶವನ್ನು ಬರೆದು ತದನಂತರ ಮೌಲ್ಯವನ್ನು ಬರೆದ್ರೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ 12ನೇ ಮೇನಲ್ಲಿ ಬಂದರೆ 8-10 ವಾಕ್ಯಗಳಿರ್ತದೆ, 2 ಪ್ರಶ್ನೆಗಳಿರ್ತದೆ. ಸೊ ಅದಕ್ಕೂ ಸಹ ಸಂಪೂರ್ಣವಾದ ಉತ್ತರವನ್ನು ಬರೀರಿ. ಇಲ್ಲಿ 41ನೇದು ಚೋಳದೊರೆ ಕುಲೋತ್ತುಂಗ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ಆಪ್ಷನ್ನು ಕೊಟ್ಟಿದ್ದಾರೆ. ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಮತ್ತು ಅದರ ತೀರ್ಪಿನ ಬಗ್ಗೆ ಕೇಳಿದ್ದಾರೆ. ಸೊ ಇದಿಷ್ಟು. ನೆಕ್ಸ್ಟ್ 42ನೇ ಪ್ರಶ್ನೆ, ಅಭಿರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದಂತಹ ಪ್ರಭಾವಗಳನ್ನು ಪರಿಣಾಮ ತಿಳಿಸಿ. ಸೊ ಅದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟು ಪದ್ಯ ಭಾಗ ಇರುತ್ತೆ, 4 ಅಂಕ ಮಕ್ಕಳ. ಪ್ರತಿ ಪ್ರಶ್ನೆಗೆ 2 ಅಂಕ ಇರುತ್ತೆ, ಮಿಸ್ ಮಾಡಬೇಡಿ. ಆ್ಯಂಡ್ 14th ಮೇನಿಗೆ ಬಂದರೆ ನಿಮಗೊಂದು ಲೆಟರ್ ರೈಟಿಂಗ್ ಇರುತ್ತೆ. ಒಂದು ವ್ಯಾವಹಾರಿಕ ಪತ್ರ, ಒಂದು ವೈಯಕ್ತಿಕ ಪತ್ರ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ. ಸೊ ಬಹಳಷ್ಟು ಈಸಿ ಇರ್ತದೆ ಮಕ್ಕಳ. ವ್ಯಾವಹಾರಿಕ ಪತ್ರಕ್ಕಿಂತ ವೈಯಕ್ತಿಕ ಪತ್ರವನ್ನು, ಏಕೆಂದರೆ ಪ್ಯಾಟ್ರನ್ ತುಂಬ ಈಸಿ. ಕ್ಷೇಮ ಇವರಿಂದ, ಸೊ ತಂದೆಗೆ ಕೊಟ್ಟಿದ್ರೆ ಪೂಜ್ಯಮ ಪಿತಾಶ್ರೀ ಅಂತ ಹಾಕ್ಬೋದು, ತಾಯಿಗೆ ಮಾತೃಶ್ರೀ ಅಂತ ಹಾಕ್ಬೋದು, ಗೆಳೆಯ ಕೊಟ್ಟಿದ್ರೆ ಗೆಳೆಯನಿಗೆ, ಹಾಗಾಗಿ ಈಸಿಯಾಗಿ ಇರುತ್ತೆ ಬರೀಲಿಕ್ಕೆ. ಸೊ ಒಟ್ಟಾರೆ 2 ಕಲ್ತ್ಕೊಳ್ಳಿ. ನೆಕ್ಸ್ಟು ಒಂದು ಪ್ರಬಂಧ ಇರ್ತದೆ ಲಾಸ್ಟ್ ಮೇನಿಗೆ ಬಂದರು. ಸೊ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ. ಸೊ ಹಾಗಾಗಿ 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀಲಿಕ್ಕಿರುತ್ತೆ. ಸೊ ಇದರ PDF ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಳೆ ನಿಮ್ಮ ನಡೆಯುವ ಎಲ್ಲ ಎಕ್ಸಾಮ್ಗಳಿಗೂ ನಾವು ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.